ರಾಜ್ಯದಲ್ಲಿ ಈಗ ಎಂಎಲ್ಸಿ ಸಿಟಿ ರವಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಟಾಪ್ ಫೈಟ್ ರಾಜಕೀಯದಲ್ಲಿ ತಲ್ಲಣಯುಂಟು ಮಾಡಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಆರೋಪದ ವಿಚಾರದ ಮಾತಿನ ಮಲ್ಲಯುದ್ಧಕ್ಕೆ ಇತಿಶ್ರೀ ಬಿದ್ದಿಲ್ಲ. ರಾಜಕೀಯದಲ್ಲಿ ಈಗ ಆಣೆ ಪ್ರಮಾಣದ ಸವಾಲ್ ಜೋರಾಗಿದೆ. ಅವಾಚ್ಯ ಪದ ಬಳಕೆ ಮಾಡಿಲ್ಲ ಎನ್ನುವ ಟಿ ರವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ದೇವರ ಹೆಸರಿನಲ್ಲಿ ಸವಾಲ್ ಹಾಕಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವೆ ಹೆಬ್ಬಾಳ್ಕರ್ ಅವರು ಟಿ ರವಿ ಅವರೇ, ನೀವು ದೇವರನ್ನು ನಂಬುತ್ತೀರಾ? ನಿಮ್ಮ ಪತ್ನಿಯನ್ನು ಧರ್ಮಸ್ಥಳದ ಮಂಜುನಾಥನ ದೇವಾಲಯಕ್ಕೆ ಕರೆದುಕೊಂಡು ಬನ್ನಿ. ಧರ್ಮಕ್ಕೆ ಹೆಸರಾದ ಮಂಜುನಾಥೇಶ್ವರನ ಮೇಲೆ ಪ್ರಮಾಣ ಮಾಡಿ. ನಾನು ಅಂದಿಲ್ಲ ಎನ್ನುವ ನೀವು ಆಣೆ ಮಾಡಿ ಎಂದು ಪ್ರಮಾಣ ವಚನಕ್ಕೆ ಚಾಲೆಂಜ್ ಹಾಕಿದ್ದಾರೆ. ನಿಮಗೆ ನೈತಿಕತೆ ಇದ್ರೆ ದೇವಸ್ಥಾನಕ್ಕೆ ಬಂದು ಆ ರೀತಿ ಹೇಳಿಲ್ಲ ಎಂದು ಭಗವಂತನ ಮೇಲೆ ಪ್ರಮಾಣ ಮಾಡಿ ಎಂದು ಟಿ ರವಿ ವಿರುದ್ಧ ಕಿಡಿಕಾರಿದರು. ನಾನು ದೇವಸ್ಥಾನಕ್ಕೆ ಬರುತ್ತೇನೆ, ನೀವು ಬನ್ನಿ ಎಂದು ಪ್ರಮಾಣ ಮಾಡುವ ಬಗ್ಗೆ ಸವಾಲ್ ಎಸೆದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸವಾಲ್ ಸ್ವೀಕರಿಸಿ ಟಿ ರವಿ ಮಂಜುನಾಥನ ಸನ್ನಿಧಿಗೆ ತೆರಳಿ ಆಣೆ ಪ್ರಮಾಣ ಮಾಡಿ ಈ ಕೇಸ್ಗೆ ಕೊನೆ ಹಾಡುತ್ತಾರಾ ಕಾದು ನೋಡಬೇಕಿದೆ. ನಾನು ದೇವರ ಮೇಲೆ ಭಕ್ತಿಯನ್ನು ಇಟ್ಕೊಂಡಂಥವ್ರು. ದೇಶದ ಎಲ್ಲ ದೇವಾನುದೇವತೆಗಳನ್ನು ನಾನು ನಂಬಿದಂಥವ್ರು. ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ, ನಾನು ಅಂದೆಲ್ಲ ಅಂತ ಹೇಳಿ. ಕಾನೂನು ಒಂದು ಕಡೆ, ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ. ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ, ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಸವಾಲು ಅಲ್ಲ, ಅಥವಾ ಅವರಿಂದ ನಾನು ಜವಾಬನ್ನು ಬಯಸಲ್ಲ. ಅಂಥ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನು ಕೂಡ ಬಯಸೋದಿಲ್ಲ. ಆದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರಿಗೆ, ಅವರ ನಾಯಕರಿಗೆ ಏನು ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ದೇವರನ್ನು ಭಾಳಷ್ಟು ನಂಬಿದ್ದೀರಾ ಟಿ ರವಿ ಅವರೇ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ. ಆದರೆ ಜನರ ಎದುರುಗಡೆ, ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನು ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ. ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರಿತಾ ಇದ್ದೀವಿ.